ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗಬಹುದು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಹಾಡಿರೋ RSS ನ ಗೀತೆ ಇದು. ನಗು ನಗುತ್ತಾ ಮುಖ ಎಲ್ಲ ಕೆಂಪು ಮಾಡಿಕೊಂಡು ಡಿ.ಕೆ. ಬ್ಲಶ್ ಆಗ್ತಾ ಈ ಹಾಡನ್ನ ಹಾಡಿದ್ದೇ ತಡ ಈಗ ರಾಷ್ಟ್ರ ಮಟ್ಟದಲ್ಲಿ ವೈರಲ್ ಆಗಿ ಹೋಗಿದ್ದಾರೆ. ಯಾವ RSS ಅನ್ನ ರಾಹುಲ್ ಗಾಂಧಿ ತಮ್ಮ ಪ್ರಬಲ ಶತ್ರು ಅಂತ ಪದೇ ಪದೇ ಹೇಳ್ತಾರೋ, ಬಾಯಿಗೆ ಬಂದಂಗೆ ರಾಹುಲ್ ಗಾಂಧಿ ಬೈತಾರೋ, ಯಾವ RSS ವಿರುದ್ಧ ಹೋರಾಟವೇ ನಮ್ಮ ಅಲ್ಟಿಮೇಟ್ ಗೋಲ್ ಅಂತ ಸಿದ್ದರಾಮಯ್ಯ ದಿನ ಬೆಳಗಾದ್ರೆ ಮಾತಾಡ್ತಾರೋ, ಅದೇ RSS ಗೀತೆಯನ್ನ ಪ್ರಾಸಬದ್ಧವಾಗಿ ಲಯಬದ್ಧವಾಗಿ ರಾಗ ಸಮೇತ ಮುಖ ಎಲ್ಲ ಕೆಂಪು ಮಾಡಿಕೊಂಡು ಈ ಎಮೋಜಿ ಥರ ಕೆಂಪು ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಹಾಡಿರೋದು ಬ್ಲಶ್ ಮಾಡಿಕೊಂಡು ಇದು ತೀವ್ರ ಚರ್ಚೆಗೆ ಗ್ರಾಸ ಆಗ್ತಿದೆ. ಕರ್ನಾಟಕ ಕಾಂಗ್ರೆಸ್ ಮುಖ್ಯಸ್ಥರು, ಅದರಲ್ಲೂ ಕೂಡ ಸೋನಿಯಾ ಅವ್ರು ನಮ್ಮ ತಾಯಿ, ರಾಹುಲ್ ನನ್ನ ತಮ್ಮ, ಪ್ರಿಯಾಂಕಾ ನನ್ನ ಸಹೋದರಿ, ಹುಟ್ಟು ಕಾಂಗ್ರೆಸ್ಸಿಗ ನಾನು ಅಂತ ಹೇಳ್ತಾ ಇದ್ದ ಡಿ.ಕೆ. ಶಿವಕುಮಾರ್ ಇದೇನು ಮಾಡ್ತಿದ್ದಾರೆ ಅಂತ ಹೇಳಿ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ಬಿಜೆಪಿಯವರಂತೂ ಆಲ್ರೆಡಿ ಪುಳಕ ಆಗಿ, ಎಸ್ಪೆಷಲಿ ಬಿಜೆಪಿ ಬೆಂಬಲಿಗರು, ಈ ಸಾಂಗ್ ಹಾಡಿರೋ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನೋಡ್ಬೇಕು ನೀವು. ಒಂದು ಕೇಸರಿ ಫ್ಲ್ಯಾಗು, ಒಂದು ಆಮೇಲೆ ಹಾರ್ಟ್ ಸಿಂಬಲ್ಲು, ವೆಲ್ಕಮ್ ಡಿ.ಕೆ. ಅಣ್ಣ ಅಂತ ಮೊನ್ನೆ ತನಕ ಬಾಯಿಗೆ ಬಂದಂಗೆ ಬೈತಾ ಇದ್ದವರು ಈಗ ಇಷ್ಟು ಮಾಡಿದ್ದೆ ತಡ ಡಿ.ಕೆ. ಫುಲ್ ಪುಳಕ ಆಗಿಬಿಟ್ಟಿದೆ ಅವರಿಗೆ. ಎಷ್ಟು ಜನ ಕಮೆಂಟ್ ಗೊತ್ತಾ, ವೆಲ್ಕಮ್ ಡಿ.ಕೆ. ಅಣ್ಣ, ಅಣ್ಣ ನೀವು ನಮ್ಮ ಅಣ್ಣ ಈಗ ಅಂತೇಳಿ. ಆ್ಯಸ್ ಇಫ್ ಡಿ.ಕೆ. ಶಿವಕುಮಾರ್ ಜಾಯಿನ್ ಆಗ್ತಿದ್ದಾರೆ ಇನ್ನೇನು ಕೆಲವು ದಿನಗಳಲ್ಲಿ ಬಿಜೆಪಿಗೆ, RSSಗೆ ಅನ್ನೋ ಥರದಲ್ಲಿ. ಗುಜರಾತ್ನಿಂದ ಕೇರಳ ತನಕ ಎಲ್ಲ ಕಡೆ ಡಿ.ಕೆ.ಯ ಈ ಹೇಳಿಕೆ ಬಗ್ಗೆ ಚರ್ಚೆ ಆಗ್ತಿದೆ. ರಾಷ್ಟ್ರ ಮಟ್ಟದಲ್ಲೆಲ್ಲ ಎಲ್ಲ ನ್ಯೂಸ್ ಮೀಡಿಯಾಗಳಿದನ್ನು ಓಹೋ ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧಿ ಹಿಂಗೆ ಹೇಳ್ತಿದ್ರೆ ಅವರದ್ದೇ ಒಂದು ಪ್ರಮುಖ ರಾಜ್ಯ ಘಟಕ ಸರ್ಕಾರ ನಡೀತಿರೋ ರಾಜ್ಯಗಳೇ ಕೆಲವು ಕಾಂಗ್ರೆಸ್ದು. ಅಲ್ಲಿ ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ನಿಂತ್ಕೊಂಡು ಅದರ ರಾಜ್ಯ ಘಟಕದ ಅಧ್ಯಕ್ಷರು ಸೆಷನಲ್ಲಿ ನಿಂತ್ಕೊಂಡು RSS ಗೀತೆ ಹಾಡ್ತಾರೆ, ರಾಗವಾಗಿ ಬ್ಲಶ್ ಎಲ್ಲ ಮಾಡ್ಕೊಂಡು ಹಾಡ್ತಾರೆ ಅಂತ ಹೇಳಿದ್ರೆ ಏನರ್ಥ ಅಂಥೇಳಿ ಚರ್ಚೆ ನಡೀತಾ ಇದೆ. ಹಾಗಿದ್ರೆ ಇದ್ದಕ್ಕಿದ್ದಂತೆ ಡಿ.ಕೆ. ಶಿವಕುಮಾರ್ ಅಸೆಂಬ್ಲಿಲಿ ಈ ರೀತಿ ಏನಕ್ಕೆ ಹೇಳಿದ್ದಾರೆ, ಇದರ ಮರ್ಮ ಏನು? ರಾಹುಲ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಡಿ.ಕೆ. ನಮಸ್ತೆ ಸದಾ ವತ್ಸಲೆ ಅಂತ ಹಾಡೋ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರಾ? ಬನ್ನಿ ಇದೆಲ್ಲವನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಚಿನ್ನಸ್ವಾಮಿ ಕಾಲ್ ತುಳಿತಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ವಿಪಕ್ಷಗಳು ಟೀಕೆ ಮಾಡ್ತಿದ್ದಾಗ ಡಿ.ಕೆ. ಶಿವಕುಮಾರ್ ಉತ್ತರ ಕೊಡ್ತಾ ಇದ್ರು. ಈ ವೇಳೆ ನೀವು RSS ಚಡ್ಡಿ ಹಾಕ್ತಾ ಇದ್ರಾ ಅಂತ ವಿಪಕ್ಷಗಳು ಡಿ.ಕೆ. ಶಿವಕುಮಾರನ್ನ ಪ್ರಶ್ನೆ ಮಾಡಿದ್ದೇ ತಡ ಡಿ.ಕೆ. ಇದ್ದಕ್ಕಿದ್ದಂತೆ ಈ ಆಂಥೆಮ್ ಹಾಡಿದ್ದಾರೆ. ಅತ್ಯಂತ ಖುಷಿಯಿಂದ ಬಿಜೆಪಿಯವರಿಗೂ ಕೂಡ ನಾಚಿ ನೀರಾಗಿ ಹೋಗೋ ರೀತಿಯಲ್ಲಿ ರಾಗ ಸಮೇತ ಡಿ.ಕೆ. ಶಿವಕುಮಾರ್ ಹಾಡ್ಬಿಟ್ಟಿದ್ದಾರೆ. ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಅದರಲ್ಲೂ ಕೂಡ ಬಿಹಾರ ಚುನಾವಣೆ ಹೊಸ್ತಿಲಲ್ಲಿರೋ ಈ ಟೈಮ್ನಲ್ಲಿ ದಿನ ಬೆಳಗಾದ್ರೆ ಕಾಂಗ್ರೆಸ್ RSS ಅನ್ನ ಬೈತಿರುವಾಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅದು ರಾಹುಲ್ಗೆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಡಿ.ಕೆ. ಶಿವಕುಮಾರ್ ಈ ರೀತಿ ಹೇಳಿಬಿಟ್ರಲ್ಲ ಅಂತ ಚರ್ಚೆ. ಅಷ್ಟೇ ಅಲ್ಲ, ಇದನ್ನು ಡಿ.ಕೆ. ಎಲ್ಲೋ ಫ್ಲೋನಲ್ಲಿ ಸುಮ್ಮನೆ ಹೇಳಿದಾರಾ? ಇಲ್ಲ, ಮಾಧ್ಯಮಗಳು ಪ್ರಶ್ನೆ ಮಾಡಿದ್ರು ಅವ್ರನ್ನ, ಹಿಂಗೆ ಹೇಳಿದ್ರಲ್ಲ ವಿವಾದ ಆಗ್ತಿದೆಯಲ್ಲ ಅಂತ. ಅಗೇನ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಾನು ಹುಟ್ಟ ಕಾಂಗ್ರೆಸ್ಸಿಗ ನಿಜ, ಆದರೆ RSSನಲ್ಲೂ ಒಳ್ಳೆ ಗುಣಗಳಿದ್ದಾವೆ ಅನ್ನೋ ಥರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ಬಗ್ಗೆ ಅಧ್ಯಯನ ಮಾಡ್ತೀನಿ. RSS ರಾಜ್ಯದಲ್ಲಿ ಹೇಗೆ ತನ್ನ ಸಂಘಟನೆಯನ್ನು ಕಟ್ತು ಅನ್ನೋದು ನನಗೆ ಗೊತ್ತಿದೆ. ಇವತ್ತು RSS ಪ್ರತಿ ತಾಲೂಕು ಜಿಲ್ಲೆ ಸೇರಿದಂತೆ ಎಲ್ಲ ಕಡೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಹಣ ಹೂಡಿಕೆ ಮಾಡ್ತಿದ್ದಾರೆ, ಮಕ್ಕಳನ್ನು ತಲುಪ್ತಾ ಇದ್ದಾರೆ. ಸೊಬ್ಬ ಲೀಡರ್ ಆಗಿ ನಮಗೆ ಯಾರು ಮಿತ್ರರು ಯಾರು ಶತ್ರುಗಳು ಅಂತ ಕರೆಕ್ಟಾಗಿ ಗೊತ್ತಿರಬೇಕು. ಹಾಗಾಗಿ ನಾನು RSS ಇತಿಹಾಸವನ್ನು ಓದಿದ್ದೀನಿ. ರಾಜಕೀಯವಾಗಿ ನಾವು ಭಿನ್ನಾಭಿಪ್ರಾಯಗಳನ್ನು ಹೊಂದಿರಬಹುದು, ಅದು ಬೇರೆ. ಕೆಲವೊಂದು ಟೈಮ್ನಲ್ಲಿ ಕೆಲವೊಂದು ಸಂಸ್ಥೆಗಳಲ್ಲಿ ಒಳ್ಳೆ ಗುಣಗಳು ಇರ್ತಾವ್ರಿ, ಅವುಗಳನ್ನು ಕೂಡ ನೋಡಬೇಕು. ಬೇರೆಯವ್ರ ಹತ್ರ ಇರೋ ಒಳ್ಳೆ ಗುಣಗಳನ್ನು ಗಮನಿಸಬೇಕ್ರಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಹಜವಾಗಿ ಬಿಜೆಪಿ ಪ್ರತಿಕ್ರಿಯೆ ಕೊಟ್ಟಿದ್ದು ರಾಹುಲ್ ಮತ್ತು ಕಾಂಗ್ರೆಸ್ಸನ್ನು ತರಾಟೆ ತಗೊಂಡಿದ್ದಾರೆ. ಡಿ.ಕೆ.ಶಿ ವಿಡಿಯೋ ಶೇರ್ ಮಾಡಿರೋ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಪ್ರದೀಪ್ ಭಂಡಾರಿ, ಕಾಂಗ್ರೆಸ್ನಲ್ಲಿರೋ ಪ್ರತಿಯೊಬ್ಬ ನಾಯಕರು RSS ಅನ್ನು ಗೌರವಿಸ್ತಾರೆ. RSSನ ಸಮಾಜಮುಖಿ ಕೆಲಸ ಎಲ್ರಿಗೂ ಗೊತ್ತಿದೆ, ಹಾಗಾಗಿನೇ ಅವರು RSS ಗೌರವಿಸ್ತಾರೆ. ಆದರೆ ರಾಹುಲ್ ಗಾಂಧಿಯನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ಳಲ್ಲ. ಡಿ.ಕೆ. ಶಿವಕುಮಾರ್ ಕೂಡ ತಮಾಷೆಯಾಗಿ ಹೇಳಿರ್ಬೋದು,
ಕಾಂಗ್ರೆಸ್ನಲ್ಲಿ ಮುಂದುವರಿಬೇಕು ಅಂತ ಹೇಳಿ ಅವರು ತಮಾಷೆಯಾಗಿ ಹೇಳಿರ್ಬೋದು. ಆದರೆ ಗಾಂಧಿ ಕುಟುಂಬ ಬಿಟ್ಟು ದೇಶದ 140 ಕೋಟಿ ಜನ RSSನ ಗೌರವಿಸೋದು ಸತ್ಯ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನು ಬಿಜೆಪಿಯವರು ಭರ್ಜರಿಯಾಗಿ ಶೇರ್ ಮಾಡ್ತಿದಾರ. ಕಾಂಗ್ರೆಸ್ನ ಕಟ್ಟ ಬೆಂಬಲಿಗರಿಗೆ ಭ್ರಮ ನಿರಸನ ಆಗಿದೆ. ಈತ RSS ಚಡ್ಡಿ ಶಾಖೆಗೆಲ್ಲ ಹೋಗಿದಾರ ಒಂದು ಟೈಮ್ನಲ್ಲಿ. ಕಾಂಗ್ರೆಸ್ ಒಳಗಡೆ ಬೆರ್ತಿರೋ RSS ಚಡ್ಡಿ ಈತನನ್ನ ಆಚೆಗೆ ಹಾಕಬೇಕು ಅಂತ ಹೇಳಿ ಮೊನ್ನೆ ತನಕ ಅಣ್ಣಾ DK ಅಂತ ಹೋಗ್ತಿದ್ದವರೆಲ್ಲ ಬಯೋಕ್ ಶುರು ಮಾಡಿದ್ದಾರೆ. ಇವ್ರನ್ನ ಪಾರ್ಟಿಯಿಂದ ಆಚೆಗೆ ಅಟ್ಬೇಕು ಅಂತ ಹೇಳೋಕೆ ಶುರು ಮಾಡಿದ್ದಾರೆ. ಸೇಮ್ ಟೈಮ್ ಮೊನ್ನೆ ತನಕ ಬೈತಾ ಇದ್ದವರು ಅಣ್ಣಾ DK ವೆಲ್ಕಮ್ ಟು ಅವರ್ ಪಾರ್ಟಿ ಅಂತ ಹೇಳಿ ಕಮೆಂಟ್ ಹಾಕಕ್ಕೆ ಶುರು ಮಾಡಿದ್ದಾರೆ. ಸ್ನೇಹಿತರೆ, DK ಶಿವಕುಮಾರ್ ಅವರು ಈ ಹಿಂದೆ ಕೂಡ ಹೇಳಿದ್ರು, ಒಂದು ಕಾಲದಲ್ಲಿ RSSನ ಶಾಖೆಗಳಿಗೆ ನಾನು ಹೋಗ್ತಾ ಇದ್ದೆ, ನಾನು RSSಗೆ ಸೇರ್ಕೊಂಡಿದ್ದೆ ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, RSS ಇನ್ಫ್ಲೂಯೆನ್ಸ್ ಇರೋ ಪಠ್ಯಗಳನ್ನ ಟೆಕ್ಸ್ಟ್ ಬುಕ್ ಇಂದ ರಿಮೂವ್ ಮಾಡಬೇಕು ಅನ್ನೋ ಗಲಾಟೆ ಆದಾಗ, ಆ ಆಗ್ರಹ ಬಂದಾಗ DK ಶಿವಕುಮಾರ್ ಸೈಲೆಂಟ್ ಆಗಿದ್ರಿಂದ ಅಂತರ ಕಾಯ್ದುಕೊಂಡಿದ್ರು. ಅಷ್ಟು ಮಾತ್ರ ಅಲ್ಲ, ಇವಾಗ ತಿಮರೋಡಿನ ಅರೆಸ್ಟ್ ಮಾಡಿದಾರಲ್ಲ, ಅದ್ರ ಬಗ್ಗೆ ಕೇಳಿದಾಗ ಏನು ಹೇಳಿದಾರೆ ಗೊತ್ತಾ DK ಶಿವಕುಮಾರ್? ನಮ್ಮ RSSನ ರಾಷ್ಟ್ರೀಯ ನಾಯಕ BL ಸಂತೋಷ್ ನಮಾನ ವರ್ಡ್ ಯೂಸ್ ಮಾಡಿದಾರಲ್ಲಿ. ನಮ್ಮ RSSನ ರಾಷ್ಟ್ರೀಯ ನಾಯಕರು BL ಸಂತೋಷ್ ಅವರು ಅವ್ರಿಗೆ ಆ ರೀತಿಯೆಲ್ಲ ಬೈದಿದ್ದಾರೆ. ತಿಮರೋಡಿ ಯಾರವರು? ಅವನ ಹತ್ರ ಏನಿದೆ, ಏಕವಚನದಲ್ಲಿ DK ಶಿವಕುಮಾರ್ ಹೇಳಿರೋದು, ಅವನ ಹತ್ರ ಏನಿದೆ ಸಾಕ್ಷ್ಯ, ಹಾಗೆಲ್ಲ ಮಾಡಕ್ ಬಿಡಲ್ಲ, ಒದ್ದೊಳ ಹಾಕ್ತೀವಿ ಅನ್ನೋ ಥರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅರೆಸ್ಟ್ ಮಾಡಿರೋದನ್ನ ಸಮರ್ಥಿಸಿಕೊಂಡಿದ್ದಾರೆ DK ಶಿವಕುಮಾರ್. ಇಷ್ಟು ಮಾತ್ರ ಅಲ್ಲ, ನೇತ್ರಾವತಿ ಕೇಸಲ್ಲಿ ಗಟ್ಟಿಯಾಗಿ ನಾವು ಕ್ಷೇತ್ರದ ಧರ್ಮಾಧಿಕಾರಿಗಳೊಂದಿಗೆ ನಿಲ್ತೀವಿ, ಅವ್ರ ಸೇವೆ ನಮಗೆ ಗೊತ್ತಿದೆ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ. ಈ ಹಿಂದೆ ಕೂಡ DK ಶಿವಕುಮಾರ್ ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ. DK ಶಿವಕುಮಾರ್ ಏನಾದರೂ ಮೆಸೇಜ್ ಪಾಸ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರಾ ಅನ್ನೋ ಕುತೂಹಲ ಮೂಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಅರ್ಧ ನನಗೆ ಅರ್ಧ ನಿಮಗೆ ಅಂತ ಹೇಳಿ ಸಿದ್ದರಾಮಯ್ಯನವರು ಫಸ್ಟ್ ಹಾಫ್ ಆದ್ಮೇಲೆ ಇಳಿಬೇಕು, ಆಮೇಲೆ DK ಶಿವಕುಮಾರ್ CM ಆಗಬೇಕು ಅನ್ನೋ ಒಳ ಒಪ್ಪಂದ ಆಗಿತ್ತು ಹೈಕಮಾಂಡ್ ಲೆವೆಲಲ್ಲಿ ಅಂತ ಹೇಳ್ತಾರಲ್ವಾ. ಆ ರೀತಿ ಅಫಿಷಿಯಲ್ ಆಗಿರೋ ಒಪ್ಕೊಂಡಿಲ್ಲ ಯಾವತ್ತೂ ಕೂಡ, ಬಟ್ ಒಳಗಿಂದೊಳಗೆ ಮಾಹಿತಿ ಇತ್ತಲ್ವಾ. ಸೊ ಈಗ ಸಿದ್ದರಾಮಯ್ಯನವರು ಇಳಿಯೋ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ. ಅವ್ರು ನೋಡಿದ್ರೆ 5 ವರ್ಷಕ್ಕೆ ನಾನೇ CM ಅಂತ ಹೇಳ್ತಿದ್ದಾರೆ. ಸೊ ಏನಾದರೂ ಕೂಡ ಸಿದ್ದರಾಮಯ್ಯನವರ ಗುಂಪಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಕೇತಗಳನ್ನು ರವಾನೆ ಮಾಡ್ತಾ ಇದ್ದಾರೆ DK ಶಿವಕುಮಾರ್. ಅವ್ರಿಗೆ ನರ್ವಸ್ನೆಸ್ ಮೂಡಿಸೋಕೆ ಏನಾದ್ರು ಈ ರೀತಿ ಬಾಣಗಳನ್ನು ಬಿಡ್ತಾ ಇದ್ದಾರಾ, ನನಗೆ ಆಪ್ಷನ್ಸ್ ಇದೆ ಅಂತ ಹೇಳೋಕೆ ಈ ರೀತಿ ಮಾಡ್ತಿದ್ದಾರಾ, ಆ ರೀತಿಯೂ ಚರ್ಚೆ ನಡೀತಾ ಇದೆ. ಬಟ್ ರಾಹುಲ್ ಗಾಂಧಿಗಂತೂ ಹೆವಿ ಮುಜುಗರ ಗ್ಯಾರಂಟಿ. ಅಲ್ಲಿ KN ರಾಜಣ್ಣ ಅವ್ರನ್ನ ಮುಲಾಜಿಲ್ಲದೆ ಸ್ಯಾಕ್ ಹಿಮ್, ರಾಜೀನಾಮೆ ತಗೊಳ್ಳೋದಲ್ಲ, ಕಿತ್ತು ನೀವೇ ಬಿಸಾಕಿ ಅಂತ ಹೇಳಿ ಅವ್ರನ್ನ ಹಿಂದೂ ಮುಂದೆ ನೋಡದೆ ಸಿದ್ದರಾಮಯ್ಯ ಬಣದ ಮುಖ್ಯಮಂತ್ರಿ ಬಣದ ಮಂತ್ರಿಯನ್ನ ಕಿತ್ತು ಬಿಸಾಕಲಾಗಿತ್ತು ಅಲ್ವಾ. ರಾಹುಲ್ ಗಾಂಧಿ ಚುನಾವಣಾ ಅಕ್ರಮ ಆರೋಪ ಮಾಡಿದಾಗ ಅದಕ್ಕೆ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ. ಆದರೆ RSS ಬಗ್ಗೆ ರಾಹುಲ್ ಗಾಂಧಿ ಇಷ್ಟೆಲ್ಲ ಬೈದಿರೋ ಟೈಮ್ನಲ್ಲಿ ಸೆಷನ್ನಲ್ಲಿ ರಾಗಬದ್ಧವಾಗಿ ಬ್ಲಶ್ ಎಲ್ಲ ಮಾಡಿಕೊಂಡು ರಾಜ್ಯ ಘಟಕದ ಅಧ್ಯಕ್ಷರೊಬ್ಬರು ಹಾಡಿಬಿಟ್ರೆ, DK ಶಿವಕುಮಾರ್ ಅದನ್ನು ಹಾಡಿಬಿಟ್ರೆ, ಆಮೇಲೆ ಬ್ಯಾಕ್ ಟು ಬ್ಯಾಕ್ ಒಂದು ರೀತಿ ಸ್ವಲ್ಪ ಆ ಕಡೆಗೆ ವಾಲ್ದಂಗೆ ಮಾತಾಡಿದ್ರೆ ರಾಹುಲ್ ಗಾಂಧಿ ಇವಾಗ ಏನು ಮಾಡ್ತಾರೆ, ಸ್ಯಾಕ್ ಹಿಮ್ ಅಂತ ಹೇಳ್ತಾರ? ಆಗಲ್ಲ, ಹೇಳೋಕ್ಕೆ ಏನು ಮಾಡೋಕ್ಕೂ ಆಗಲ್ಲ, ಮೈ ಪರ್ಚ್ಕೋಬೇಕು. ಆ ರೀತಿ ಪರಿಸ್ಥಿತಿಯನ್ನು DK ಶಿವಕುಮಾರಿಗೆ ತಂದಿಟ್ಟಿದ್ದಾರೆ ರಾಹುಲ್ ಗಾಂಧಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.